ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಉದ್ದ ಮತ್ತು ದಪ್ಪ ಕೂದಲು ಬೇಕು ಅಂತೇಳಿ. ಇವತ್ತು ನಾನು ನಿಮಗೆ ಪವರ್ಫುಲ್ ಹೋಮ್ ರೆಮಿಡಿನ ತೋರಿಸ್ಕೊಡ್ಲಿಕತ್ತೀನಿ. ಕೂದಲು ಉದುರೋದು ನಿಲ್ಲಿಸಿ ಫಾಸ್ಟ್ ಹೇರ್ ಗ್ರೋತ್ ಕೊಡುತ್ತೆ. ನಿಮ್ಮ ಕೂದಲು ಅಲ್ಲೆಲ್ಲೇ ಪ್ಯಾಚಿ ಆಗಿರಲಿ, ಏನೇ ಒಂದು ಸಮಸ್ಯೆ ಆಗಿರಲಿ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ. ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು. ಸೂಪರ್ ಆಗಿರೋಂಥ ರಿಸಲ್ಟ್ ಆಗಿರುತ್ತೆ. ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ಇಲ್ಲಿ ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ಚರ್ ನೀವು ನೋಡ್ತಿರ್ಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಇದನ್ನು ನಾನು ರೆಕಮೆಂಡ್ ಮಾಡಿದ್ದೆ. ಅವರು ಯೂಸ್ ಮಾಡಿ ನನಗೆ ಅದರದೊಂದು ರಿಸಲ್ಟ್ ಮತ್ತು ಅದೊಂದು ವಿಡಿಯೋಸ್ ಸಹಿತ ಶೇರ್ ಮಾಡ್ಯಾರ. ಇದನ್ನು ಯೂಸ್ ಮಾಡಿದ್ರೆ ಅಂದ್ರೆ ವಾರದಲ್ಲಿ ಒಳ್ಳೆ ರಿಸಲ್ಟ್ ಕಂಡ್ಕೋಬೋದು. ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತವೆ. ₹0 ಖರ್ಚೊಳಗೆ ಈ ಒಂದು ಮನೆ ಮದ್ದನ್ನು ನಾವು ತಯಾರಿಸಬಹುದು. ನಾ ಇಲ್ಲಿ ಅಕ್ಕಿ ತೊಗೊಂಡೀನಿ. ನೀವೆಲ್ಲ ನೋಡಿರ್ತೀರಿ ಕೊರಿಯನ್ಸ್, ಜಾಪನೀಸ್ ಅಕ್ಕಿನ ಭಾಳ ಯೂಸ್ ಮಾಡ್ತಾರೆ. ಅವ್ರ ಸ್ಕಿನ್ ಆಗಲಿ, ಅವ್ರದ್ದೊಂದು ಕೂದಲಾಗಲಿ ಎಷ್ಟು ಉದ್ದ ಇರ್ತಾವೆ, ಆಮೇಲೆ ಅವ್ರ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಗ್ಲಾಸ್ ಆಗಿರುತ್ತೆ. ಇದು ಕೂದಲನ್ನು ಸ್ಮೂತ್ ಮಾಡಿ ಶೈನಿಂಗ್ ಕೊಡುತ್ತೆ ಮತ್ತು ಹೇರ್ ರೂಟ್ಸನ್ನು ಸ್ಟ್ರಾಂಗ್ ಕೂಡ ಮಾಡುತ್ತೆ. ಹೇರ್ ಗ್ರೋತಿಗೆ ಸಪೋರ್ಟ್ ಮಾಡುತ್ತೆ. ಸ್ಕ್ಯಾಲ್ಪನ್ನು ನರಿಶ್ ಮಾಡಿ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ. ರಫ್ ಹೇರ್ ಇದ್ದರೆ ಅದನ್ನು ಸ್ಮೂತ್ ಮಾಡಿ ಮ್ಯಾನೇಜಬಲ್ ಕೂಡ ಮಾಡುತ್ತೆ. ಹೇರ್ ರೂಟ್ಸ್ ಸ್ಟ್ರಾಂಗ್ ಮಾಡಿ ಬ್ರೇಕೇಜ್ನ ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ. ಈ ಒಂದು ರೈಸ್ ಸೂಪರ್ ಆಗಿರೋಂಥ ರಿಸಲ್ಟ್ ಇರುತ್ತೆ ಇದರದ್ದು. ನಾ ಇಲ್ಲಿ ಒಂದು ಪಾತ್ರೆ ತೊಗೊಂಡೀನಿ. ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ರಿ. ನೀವು ಕ್ವಾಂಟಿಟಿ ಇಲ್ಲಿ ಹೆಚ್ಚು ಕಡಿಮೆ ಸಹಿತ ಮಾಡ್ಕೊಳ್ಬಹುದು. ನಾ ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಅಕ್ಕಿ ಸಹಿತ ಹಾಕ್ಕೊಳಿಕತ್ತೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಫ್ಲ್ಯಾಕ್ಸ್ ಸೀಡ್ನ ಯೂಸ್ ಮಾಡಿ. ಫ್ಲ್ಯಾಕ್ಸ್ ಸೀಡ್ ಅಂತಂದರೆ ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳ್ತಾರೆ. ಇದ್ರಾಗ omega-3 ರಿಚ್ ಇರೋದ್ರಿಂದ ಕೂದಲ ರೂಟ್ಸನ್ನು ಸ್ಟ್ರಾಂಗ್ ಮಾಡಿ ಹೇರ್ ಫಾಲ್ನ ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ಹೇರ್ ಗ್ರೋತ್ನ ಸಹಿತ ಫಾಸ್ಟಾಗಿ ಮಾಡಿಸುತ್ತೆ. ಇದರಲ್ಲಿ omega-3 ಇರೋದ್ರಿಂದ ಫ್ಯಾಟಿ ಆ್ಯಸಿಡ್ನ ಹೇರ್ ಫಾಲಿಕ್ಸ್ನ ಆ್ಯಕ್ಟಿವ್ ಮಾಡುತ್ತೆ. ಫಾಸ್ಟಾಗಿ ಡ್ರೈನೆಸ್ನ ಕಡಿಮೆ ಮಾಡಿ ನಮ್ಮ ಸ್ಕ್ಯಾಲ್ಪಿಗೆ ನರಿಶ್ಮೆಂಟ್ ಕೊಡುವಂಥ ಕೆಲಸ ಮಾಡುತ್ತೆ. ಹೇರ್ಗೆ ನ್ಯಾಚುರಲ್ ಆಗಿ ಮಾಯ್ಶ್ಚರ್ ಕೊಡುತ್ತೆ. ಶೈನಿ ಆ್ಯಂಡ್ ಸಾಫ್ಟ್ ಕೂಡ ಆಗುತ್ತೆ. ನಿಮಗೆ ಯಾವುದೇ ಒಂದು ಕಂಡೀಷ್ನರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಶಾಂಪೂ ಆದಮೇಲೆ ಇದು ಎಲ್ಲದಕ್ಕೂ ಸೂಪರ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ. ನೀವು ಕಂಡೀಷ್ನರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದು ಕಂಡೀಷ್ನರ್ ಕೆಲಸ ಸಹಿತ ಮಾಡುತ್ತೆ. ಸೊ ಇದನ್ನು ಸಹಿತ ನಾ ಇಲ್ಲಿ ಒಂದು 2ರಿಂದ 3 ಸ್ಪೂನನ್ನು ನೀರಲ್ಲಿ ಹಾಕ್ಕೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಕರಿಬೇವು ಹೇರ್ ಫಾಲ್ನ ಕಡಿಮೆ ಮಾಡಿ ಹೇರ್ ಗ್ರೋತನ್ನು ಫಾಸ್ಟಾಗಿ ಮಾಡಿಸುತ್ತೆ. ಇದು ನ್ಯಾಚುರಲ್ ಆಗಿ ನಮಗೆ ದೇವ್ರು ಕೊಟ್ಟಂಥ ವರ. ಸ್ಕ್ಯಾಲ್ಪ್ ಸ್ಟಿಮ್ಯುಲೇಟ್ ಮಾಡಿ ನ್ಯೂ ಹೇರ್ ಗ್ರೋತಿಗೆ ಭಾಳ ಸಪೋರ್ಟ್ ಮಾಡುತ್ತೆ. ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಆಗ್ತಾಯಿದ್ರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಸಹಿತ ಮಾಡುತ್ತೆ ಈ ಒಂದು ಕರಿಬೇವು. ಹೇರ್ನ ಸ್ಟ್ರಾಂಗ್ ಮಾಡಿ ಬ್ರೇಕೇಜ್ನ ಕಡಿಮೆ ಮಾಡಿ ಥಿಕ್ ಹೇರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಸಹಿತ ಮಾಡುತ್ತೆ ಇದು. ಸ್ಕ್ಯಾಲ್ಪ್ನ ಕ್ಲೀನ್ ಮಾಡಿ ಡ್ಯಾಂಡ್ರಫ್ ಮತ್ತು ಇಚ್ಚಿಂಗ್ನೆಸ್ನ ಕಡಿಮೆ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುವಂಥ ಕೆಲಸ ಕೂಡ ಮಾಡುತ್ತೆ ಈ ಒಂದು ಕರಿಬೇವು. ಇದನ್ನು ಸಹಿತ ಈ ಒಂದು ನೀರೊಳಗೆ ಹಾಕ್ಕೊಂಡು ಚಲೋತ್ನಂಗೆ ನೀವು ಕುದಿಸ್ಕೊಳ್ರಿ. ಚಲೋತ್ನಂಗೆ ಕುದಿಸ್ಕೊಂಡಾದ್ಮೇಲೆ ಇದು ಜೆಲ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಜೆಲ್ ಕನ್ಸಿಸ್ಟೆನ್ಸಿ ಬರೋ ಮಟ್ಟನೂ ಅದನ್ನು ಚಲೋತ್ನಂಗೆ ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಸ್ಪೂನಿಂದ ಚಲೋತ್ನಂಗೆ ತಿರುಗಿಸ್ತಾ ಇರ್ರಿ. ಅಲ್ಲೇ ನಿಂತ್ಕೊಳ್ರಿ. ಗ್ಯಾಸ್ ಮೇಲೆ ಇಟ್ಟು ಎಲ್ಲಿ ಹೋಗಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಜಲ್ದಿ ಉಕ್ಕುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇದನ್ನು ಚಲೋತ್ನಂಗೆ ತಿರುಗಿಸ್ಕೊರಿ. ನಾವು ಫ್ಲ್ಯಾಕ್ಸ್ ಸೀಡ್ ಹಾಕಿವಲ್ಲ ಅಗಸೆ ಬೀಜ ಅದು ತಳ ಗಟ್ಟಿಯಾಗಿ ಹಿಡ್ಕೊಳ್ಳುವಂಥ ಕೆಲಸ ಸಹಿತ ಮಾಡುತ್ತೆ ಒಂದೊಂದು ಸಾರಿ. ಸೊ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾನೆ ಇರಿ. ಭಾಳತ್ತೇನು ಆಗೋಂಗಿಲ್ಲ. ಒಂದು 5ರಿಂದ 6 ನಿಮಿಷನಾಗ ಇದು ಒಂದು ಪ್ರೊಸೆಸ್ ಮುಗಿದು ಹೋಗ್ಬಿಡ್ತೈತಿ. ಸೊ ನಾವಿಲ್ಲಿ ಇದನ್ನು ಒಂದು ಸೋಸೋದು ಸಾಸರ್ ತೊಗೊಂಡು ಇದನ್ನು ಚಲೋತ್ನಂಗೆ ಒಂದು ಬಟ್ಲಕ್ಕೆ ಸೋಸ್ಕೊಂಬಿಡ್ರಿ. ಇದನ್ನು ಬಿಸಿ ಇದ್ದಾಗಲೇ ಸೋಸ್ಕೋಬೇಕು. ನೀವು ಆರಿದ್ಮೇಲೆ ಸೋಸ್ಕೋತೀನಿ ಅಂತ ಅನ್ನೋದು ತಲೆಯೊಳಗಿಂದ ತಕ್ಕೊಂಬಿಡ್ರಿ. ಇದನ್ನು ಬಿಸಿ ಇದ್ದಾಗ ಸೋಸ್ಕೊಂಡಾಗ ಅದು ನಿಮಗೆ ಜಲ್ ಫಾರ್ಮ್ ಒಳಗೆ ಇರುತ್ತಲ್ಲ ಅದು ಜಲ್ದಿನ ಸೋಸ್ ಬರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ತಣ್ಣಗಾಯ್ತಂದ್ರೆ ಜಲ್ ಆಯ್ತಂದ್ರೆ ಅದು ಸೋಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೀನಿ. ಕೊಕೊನಟ್ ಆಯಿಲ್ ಅಂದರೆ ನ್ಯಾಚುರಲ್ ಡೀಪ್ ನರಿಶ್ಮೆಂಟ್ ಆಯಿಲ್ ಅಂತ ಹೇಳಬಹುದು. ಇದು ಕೂದಲ ರೂಟ್ಸನ್ನು ಸ್ಟ್ರಾಂಗ್ ಮಾಡಿ ಹೇರ್ ಫಾಲ್ನ ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ. ಮತ್ತು ಸ್ಮೂತ್ ಆ್ಯಂಡ್ ಶೈನಿ ಹೇರ್ಸ್ ಕೂಡ ಕೊಡುವಂಥ ಕೆಲಸ ಮಾಡುತ್ತೆ ಈ ಒಂದು ಕೊಕೊನಟ್ ಆಯಿಲ್. ಇದನ್ನು 1ರಿಂದ 2 ಸ್ಪೂನ್ ನಾನಿಲ್ಲಿ ಯೂಸ್ ಮಾಡೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಆಲೋವೆರಾ. ಆಲೋವೆರಾ ಅಂದರೆ ನ್ಯಾಚುರಲ್ ಕೂಲಿಂಗ್ ಜೆಲ್ ಅಂತ ಹೇಳಬಹುದು. ಇದು ಸ್ಕ್ಯಾಲ್ಪ್ನ ಕ್ಲೀನ್ ಮಾಡಿ ಹೇರ್ ಫಾಲನ್ನು ರೆಡ್ಯೂಸ್ ಮಾಡುತ್ತೆ. ಈ ಒಂದು ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಂಥ ಸೂಪರ್ ಆಗಿರುವಂಥ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ನಮ್ಮ ಕೂದಲಿಗೆ. ಜೊತೆಗೆ ಹೇರ್ ಗ್ರೋತನ್ನು ಬೂಸ್ಟ್ ಮಾಡುತ್ತಾ ಹುಲ್ಲು ಬೆಳೆದಂಗೆ ಈ ಒಂದು ಆಲೋವೆರಾದಿಂದ ನಮ್ಮ ಕೂದಲು ಬೆಳೆಯುತ್ತೆ. ಈ ಒಂದು ಬೇಸಿಗೆಗಾಲಕ್ಕೆ ಇದು ನಮ್ಮ ನೆತ್ತಿಯನ್ನು ಸಹಿತ ತಣ್ಣಗೆ ಮಾಡಲಿಕ್ಕೆ ಭಾಳ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಈ ವೈಟಮಿನ್. ಇದು ನಮ್ಮ ಕೂದಲಿಗೆ ಎನರ್ಜಿ ಬೂಸ್ಟರ್ ಅಂತ ಹೇಳಬಹುದು. ವೈಟಮಿನ್ ಇ ಅಂದರೆ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಇದು ಕೂದಲಿನ ರೂಟ್ಸನ್ನು ಸ್ಟ್ರಾಂಗ್ ಮಾಡಿ ಹೇರ್ ಫಾಲ್ನ ರೆಡ್ಯೂಸ್ ಮಾಡುವಂಥ ಕೆಲಸ ಮಾಡುತ್ತೆ. ಡ್ಯಾಮೇಜ್ಡ್ ಹೇರನ್ನು ರಿಪೇರ್ ಮಾಡಿ ನಮ್ಮ ಕೂದಲನ್ನು ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ.
ಈ ಜೆಲ್ ಸ್ವಲ್ಪ ಬಿಸಿ ಇದ್ದಾಗಲೇ ನಾ ಹೇಳಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಹಾಕಬೇಕಾಗುತ್ತೆ. ತಣ್ಣಗಾದ್ಮೇಲೆ ಅದು ಎಲ್ಲ ಮಿಕ್ಸ್ ಆಗೋದಿಲ್ಲ. ಈ ಜೆಲ್ಲನ್ನು ಬಿಸಿ ಇದ್ದಾಗಲೇ ಸೋಸ್ಕೊಳ್ರಿ. ಇದನ್ನು ನೀವು ಡ್ರೈ ಹೇರಿಗೆ, ಸ್ಕ್ಯಾಲ್ಪ್ ಮತ್ತು ಪೂರ ಉದ್ದ ಕೂದಲಿಗೆ ಹಚ್ಕೊಳ್ಬೇಕಾಗುತ್ತೆ. ಹಚ್ಕೊಂಡು ಮೈಲ್ಡ್ ಶಾಂಪೂಯಿಂದ ನೀವು ವಾಶ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಯಾವುದೇ ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ರಿಸಲ್ಟ್ಗೆ ವಾರದಲ್ಲಿ 1 ರಿಂದ 2 ಸರಿ ಯೂಸ್ ಮಾಡಿರಿ. ಈ ರೆಮಿಡಿ ಟ್ರೈ ಮಾಡಿ ರಿಸಲ್ಟ್ ಹೆಂಗೆ ಬಂತಂತೆ ಕಮೆಂಟ್ಸ್ನಲ್ಲಿ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸೀಕ್ರೆಟ್ ಹೋಮ್ ರೆಮಿಡಿ ಬರುತ್ತಾ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.